ಯಾಕೆ ಮತ್ತೊಂದು ಕಡೆ ಒಂದು ಕಡೆ 216 ತಾಲೂಕು ಬರಪೀಡಿತ, ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟ ಜಾಸ್ತಿ ಆಗಿದೆ. ಈ ನಡುವೆ ಕೆಲವು ಶಾಸಕರು ಫಾರಿನ್ ಟ್ರಿಪ್ ಹೋಗುವ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ರು. ಅದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಯಿತು. ಇವರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಸರ್ಕಾರದ ದುಡ್ಡಲ್ಲಿ ಅನ್ನುವಂಥ ಸುದ್ದಿ ಬ್ರೇಕ್ ಆಯಿತು ಬೆಳಗಿನಿಂದಲೇ. ತಕ್ಷಣವೇ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ UT ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸರ್ಕಾರದ ಖರ್ಚಿನಲ್ಲಿ ವಿದೇಶಿ ಪ್ರವಾಸ ನಿಯಮವಿಲ್ಲ, ಬೇರೆ ಬೇರೆಯವರಿಗೆ ಪ್ರವಾಸದ ಅವಕಾಶ ಇದೆ, ಆದರೆ ಇದರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದರೆ ಈಗ ಇವರು ಯಾರೂ ಪ್ರವಾಸ ಹೋಗೋದಿಲ್ಲ, ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದರೆ ಅಧ್ಯಯನ ಪ್ರವಾಸಕ್ಕೆ ಈಗ ರಾಜ್ಯದಿಂದ ಶಾಸಕರು ಪ್ರವಾಸಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೇಳಿಸ್ಕೊಂಡು ಸದ್ಯ ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ವಿಧಾನಸಭಾ ಸ್ಪೀಕರ್ ಆದಂಥ UT ಖಾದರ್ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯ ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಚರ್ಚೆ ಆಗ್ತಿದೆ. ನಿಮ್ಮಲ್ಲಿ ಮನವಿ ಸಲ್ಲಿಸಿದ್ರೆ ನಿಮ್ಮ ನಿರ್ಧಾರ ಏನು ಅಂತ? ನಾನು ಮಾಧ್ಯಮದೆಲ್ಲ ಮಿತ್ರ ಹೇಳ್ತೇನೆ, ಯಾರು ಕೂಡ ಅನಗತ್ಯವಾಗಿ ಏನು ಚರ್ಚೆ ಬೇಡ ಅಂತ. ಯಾವುದೇ ವಿಚಾರ, ಯಾವುದೇ ತೀರ್ಮಾನ ಇಲ್ಲ. ಶಾಸಕರ ಸಮಿತಿಗೆ ಇವತ್ತು ದೇಶದ ವಿವಿಧ ಕಡೆಗಳಿಗೆ ಅಧ್ಯಯನ ಪ್ರವಾಸದ ಅವಕಾಶ ಇದೆ, ಆದರೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಮತ್ತು ನಿಯಮ ಇಲ್ಲ. ಆದ ಕಾರಣ ಅಂತ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ ಮತ್ತು ನಾವು ಯಾವುದೇ ಪರ್ಮಿಷನ್ ಕೂಡ ಕೊಡಲಿಲ್ಲ. ಸೊ ಇದೆಲ್ಲವೂ ಕೂಡ ಹೂವು ಮುಖಾಂತರ ಬರುವಂಥ ವಿಚಾರ ಇವತ್ತಾಗಿದೆ. ಅದಕ್ಕೆ ಭಾಳ ಸ್ಪಷ್ಟಪಡಿಸ್ತೇನೆ, ಅಂತ ಯಾವುದೇ ಪರ್ಮಿಷನ್ ನಾವು ಇಲ್ಲಿ ತನಕ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಿಯಮ ಇಲ್ಲ. ನಿಯಮ ಬದಲಾವಣೆ ಮಾಡಬೇಕಾ, ಏನು ಮಾಡಬೇಕು, ಶಾಸಕರು ಸರ್ಕಾರ ಕೂತ್ಕೊಂಡು ಚರ್ಚೆ ಆಗ್ತದೆ, ಅದಕ್ಕೆ ಅನುಗುಣ ಕ್ರಮ ತಗೊಳ್ತೇವೆ. ಮನವಿಯಲ್ಲಿ ಏನು ಹೇಳಿದ್ದಾರೆ ಸರ್? ಸರ್ಕಾರದ ಖರ್ಚಲ್ಲಿ ಹೋಗುದು ಅಥವಾ ಸ್ವಂತ ಖರ್ಚಲ್ಲಿ ಹೋಗುದಾ? ಇಲ್ಲ, ಸ್ವಂತ ಖರ್ಚಿನಲ್ಲಿ ನಾವು ಈಗಾಗಲೇ ಅವರು ಹೇಳಿದ್ದೇವೆ, ಸ್ವಂತ ಖರ್ಚಿನಲ್ಲಿ ಯಾರಿಗೆ ಕೂಡ ಹೋಗ್ಬೋದು. ಸರ್ಕಾರದ ಖರ್ಚಿನಲ್ಲಿ ಹೋಗಲಿಕ್ಕೆ ನಮಗೆ ನಿಯಮ ಇಲ್ಲ. ಇದರ ಬಗ್ಗೆ ನಾವು ಮುಖ್ಯಮಂತ್ರಿ ಮಧ್ಯೆ ನಾವೆಲ್ಲ ಚರ್ಚೆ ಮಾಡ್ತೇವೆ, ಸರ್ಕಾರ ಜೊತೆ ಚರ್ಚೆ ಮಾಡ್ತೇವೆ. ಒಂದು ಚರ್ಚೆ ಇರುವುದೇನೆಂದರೆ ಸದ್ಯ ಬೆಲೆ ಏರಿಕೆ ಅಂತ ಇದಾಗ್ತಿದೆ, ಮತ್ತೊಂದು ಕಡೆ ಬರಗಾಲ ಇದೆ ಕೆಲವು ಕಡೆ, ಮತ್ತೊಂದು ಕಡೆ ಕೆಲವು ಕಡೆ ಹೆಚ್ಚಿನ ಮಳೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರವಾಸ ಬೇಕಿತ್ತ ಅನ್ನೋ ನೋಡಿ, ಅಲ್ಲಿ ಪ್ರವಾಸವೇ ಇಲ್ಲಲ್ಲ. ನೋಡಿ, ಅಲ್ಲಿ ಪ್ರವಾಸವೇ ಯಾವುದು ಕೂಡ ಇಲ್ಲ ಮತ್ತು ಸರ್ಕಾರದಲ್ಲಿ ನಿಯಮ ಕೂಡ ಇಲ್ಲ. ನಿಯಮವಿದ್ದರೆ ಹೋಗಲಿಕ್ಕೆ ಹೊರಟಿದ್ದರೆ ಈ ಟೈಮಲ್ಲಿ ಹೋಗಬೇಕಾ, ಬೇರೆ ಟೈಮಲ್ಲಿ ಹೋಗ್ಬೋದು, ಎಲ್ಲ ಕೂಡ ಆಲೋಚನೆ ಇವತ್ತು ಮಾಡ್ಬೋದು. ನಾನು ಕೇಳುವಂಥದ್ದು, ನೀವು ಶಾಸಕರನ್ನು ವೈದ್ಯ ತನಕ ನೋಡಬೇಡಿ. ಶಾಸಕರು ನಿಮ್ಮ ಮಿತ್ರರು ಮತ್ತು ಕುಟುಂಬದ ಥರ ನೀವು ನೋಡಿ. ಎಲ್ಲ ವರ್ಗದವರು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದಕ್ಕೆ ಸ್ಟಡಿ ಟೂರು, ಟ್ರೈನಿಂಗ್, ಅದಕ್ಕೆ ನಾವು ಬೇರೆ ಬೇರೆ ದೇಶ ಕಳಿಸ್ತೇವೆ. ಎಲ್ಲ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ. ಕೆಲವು ಮಾಧ್ಯಮದವರು ಹೋಗುವ ವಿಚಾರ ಕೂಡ ಇವತ್ತು ಇದೆ. ಈ ಶಾಸಕರಿಗೆ ಹೋಗೋ ಏನು ಇಷ್ಟು ನೋವು ಜನರಿಗೆ? ಶಾಸಕರ ವೈದ್ಯರ ಯಾಕೆ ಕಾಣ್ತೀರಿ? ಅವರು ಕೂಡ ಮನುಷ್ಯರಲ್ವಾ? ಎಷ್ಟೋ ಶಾಸಕರಿಗೆ ಸವಲತ್ತು ಕೊಡುವಾಗ ಭಾಳಷ್ಟು ಅಲ್ಲಿ ನಷ್ಟ ಆಗ್ತಾ ಉಂಟು, ಇಲ್ಲಿ ನಷ್ಟ ಆಗುತ್ತೆ. ಬೇರೆ ಎಷ್ಟು ನಷ್ಟ ಆಗೋದು ಕೂಡ ಯಾರು ಕೇಳುವವರಿಲ್ಲ. ಆದರೆ ಶಾಸಕರ ಪರಿಸ್ಥಿತಿ ನಿಮ್ಗೆ ಅರ್ಥ ಮಾಡಿದ್ದೀರಾ? ಅಧಿಕಾರದಿಲ್ಲದ ಗೊತ್ತಾಗೋದಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅಧಿಕಾರ ಹೋದ ನಂತರ ಆಸ್ಪತ್ರೆ ಅಡ್ಮಿಟ್ ಆದರೆ ಅವರ ಬಿಲ್ ಕಟ್ಟಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅವರ ಹೆಂಡತಿ ಮಕ್ಕಳ ಆರೋಗ್ಯ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟ ಎಷ್ಟೋ ಕಷ್ಟ ಆಗ್ತದೆ. ಭಾಳಷ್ಟು ಜನ ಶಾಸಕರು ಯಾರು ಅಡ್ಮಿಟ್ ಆಗಿ, ಮಾಜಿ ಶಾಸಕರು, ಮಂತ್ರಿಗಳು ಕಡೆಗಳಿಗೆ ಇಲ್ಲಿ ಅವರು ಆಸ್ಪತ್ರೆ ಅಡ್ಮಿಟ್ ಆದಾಗ ದುಡ್ಡು ಕೊಡದೆ ಅವರಿಗೆ ಬಿಡಲಿಕ್ಕೆ 1, 2 ಗಂಟೆ 3 ಗಂಟೆ ಅವ್ರನ್ನ ಕಾಯಿಸಿದೆ ಯಾವುದು ಆಸ್ಪತ್ರೆಯಲ್ಲಿ. ಆದಾಗ ನೀವು ಶಾಸಕರು ಮನುಷ್ಯ ಅವ್ರಿಗೆ ಗೌರವಪೂರ್ವಕವಾಗಿ ಜೀವನ ಮಾಡಬೇಕಲ್ಲ. ಅದು ಶಾಸಕರ ವೈದ್ಯ ಥರ ಕಾಣಬೇಡಿ. ನೀವೆಲ್ಲ ಟೋಟಲ್ ಖರ್ಚು ಹಾಕಿದರೂ ಕೂಡ ಶಾಸಕ ಖರ್ಚಾಗುವಂಥದ್ದು ಏನಾದರೂ ನೀವು ಟೋಟಲ್ ಖರ್ಚು ಹಾಕಿದರೆ ಅವ್ರು ಮಾಡುವಂಥ ಸೇವೆ 24 ಗಂಟೆ ಸರ್ವಿಸ್. ಯಾವುದಾದ್ರು ಗೌರ್ಮೆಂಟ್ ಇದರಲ್ಲಿ ಕೆಲವರಿಗೆ 1.5 ಲಕ್ಷ 2 ಲಕ್ಷ ಇವತ್ತು ಸ್ಯಾಲರಿ ಇದೆ. 24 ಗಂಟೆ ಕೆಲಸ ಮಾಡ್ತಾರೆ. 24 ಗಂಟೆ ಕೆಲಸ ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯೋ ವರ್ಗ ಇದ್ದರೆ ಅದು ಶಾಸಕರು ಮತ್ತು ಜನಪ್ರತಿನಿಧಿ ಹೇಳಿಕೆಯನ್ನು ಬಯಸ್ತಾರೆ. ಯಾವುದೇ ಟೂರ್ ಪ್ಲ್ಯಾನ್ ಇಲ್ಲ ಅಂತ ವಿದೇಶದ ಟೂರ್ ಯಾವ ಪ್ಲ್ಯಾನ್ ಇಲ್ಲ ಅಂತ ಯಾವ ಪರ್ಮಿಷನ್ ಕೊಡಲಿಲ್ಲ, ನಿಯಮ ಇಲ್ಲ. ಈ ನಿಯಮ ಬಗ್ಗೆ ಏನು ಮಾಡಬೇಕಂತ ನಾವು ಚರ್ಚೆ ಮಾಡ್ತೇವೆ. ಇದು ಶಾಸಕ ಏನು ವಿಧಾನಸಭಾ ಸ್ಪೀಕರ್ ಆದಂಥ UT ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.